ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom ಸೆಕೆಂಡ್ ಸೆಮಿಸ್ಟರ್ ಕನ್ನಡ ಸಬ್ಜೆಕ್ಟಲ್ಲಿ ಈ ವೃಕ್ಷಗಳಲ್ಲಿ ನನಗೂ ಸೋದರ ಸ್ನೇಹವಿರುವುದು ಬಸವಪ್ಪ ಶಾಸ್ತ್ರಿಯವರು ಬರೆದಿರುವಂತಹ ಒಂದು ಲೆಸನನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಒಂದು ನಾಟಕದ ಥರ ನಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ನಾವು ಓದ್ಕೊಂಡು ಹೋಗೋಣ. ಆ್ಯಂಡ್ ಈ ಲೆಸನ್ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ಕವಿರತ್ನ ಕಾಳಿದಾಸ ಮೂವಿಯನ್ನು ನೀವು ನೋಡಬೇಕಾಗುತ್ತೆ. ಆ್ಯಂಡ್ ರೀಸೆಂಟಾಗಿ ರಿಲೀಸ್ ಆಗಿರುವಂತಹ ಶಾಕುಂತಲಾ ಮೂವಿಯನ್ನು ನೀವು ನೋಡಿದ್ರೇ ಈ ಒಂದು ಲೆಸನ್ ಬಂದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಈ ಒಂದು ಲೆಸನ್ ಬಂದು ಆ ಎರಡು ಮೂವೀಸ್ಗೆ ರಿಲೇಟೆಡ್ ಆಗಿಯೇ ಇರೋದು. ಶಾಕುಂತಲಾ ಅನ್ನೋ ಲೆಸನ್ ಕೂಡ ಅದೇ ರೀತಿ, ಅಂದರೆ ಸ್ಟಾರ್ಟಿಂಗ್ ಬಂದು ಒಂದು ಆಫ್ ಫಿಲಮ್ ಈ ಒಂದು ಲೆಸನಲ್ಲಿ ಇರೋ ಥರನೇ ಇರೋದು. ಆ್ಯಂಡ್ ಕವಿರತ್ನ ಕಾಳಿದಾಸ ಬಂದು ಈ ಲೆಸನಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಯಾಕೆ ಆ ವಿಡಿಯೋಸನ್ನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾವೀಗ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೂತ ಅಂತಂದರೆ ವಾಹನವನ್ನು ಓಡಿಸೋನಾಗಿರ್ಬೋದು ಅಥವಾ ಸಾರಥಿಯನ್ನು ನಾವು ಸೂತ ಅಂತ ಹೇಳಿ ಕರಿತೀವಿ. ಸೂತ ಹೇಳ್ತಾನೆ, ರಾಜನನ್ನು ಮತ್ತು ಮೃಗವನ್ನು ನೋಡಿ ಆಯುಷ್ಮಂತನೆ ಅಂತ ಹೇಳಿ ಕರೀತಾನೆ. ಇಲ್ಲಿ ಆಯುಷ್ಮಂತನೆ ಅಂತಂತಂದರೆ ಸದಾಕಾಲ ಆಯುಷ್ಯ ಇರುವಂತಹವನನ್ನು ಆಯುಷ್ಮಂತನೆ ಅಂತ ಹೇಳಿ ಕರೀತಾರೆ. ರಾಜನನ್ನು ಇಲ್ಲಿ ಸೂತ ಬಂದು ಆಯುಷ್ಮಂತ ಅಂತ ಹೇಳಿ ಕರೀತಾನೆ. ರಾಜ ಹೇಳ್ತಾನೆ, ಎಲೈ ಸಾರಥಿಯೇ, ಈ ಮೃಗವು ನಮ್ಮನ್ನು ಬಹುದೂರ ಸೆಳೆದುಕೊಂಡು ಬಂದಿತು, ಇದು ಈಗಲೂ ಕೂಡ. ಅಂದರೆ ರಾಜ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಒಂದು ಮೃಗವನ್ನು ಅಟ್ಟಿಸ್ಕೊಂಡು ಕಾಡೊಳಗೆ ಬಂದಿದ್ದಾನೆ. ಅದು ಸಾರಥಿಯೊಂದಿಗೆ ಅವನು ಕಾಡೊಳಗೆ ಬಂದಿದ್ದಾನೆ. ಆ ಒಂದು ಮೃಗ ಬಂದು ತುಂಬ ದೂರ ಅವರನ್ನು ಕರ್ಕೊಂಡು ಹೋಗ್ಬಿಟ್ಟಿದೆ. ಅಂದರೆ ಬೇಟೆಯಾಡೋದಕ್ಕೋಸ್ಕರ ರಾಜ ಬಂದಿರ್ತಾನೆ ಅನ್ನೋದು ನಮಗಿಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ಆಶ್ಚರ್ಯಯುಕ್ತನಾಗಿ, ಇದೇನು, ನಾನು ಬೆನ್ನಟ್ಟಿ ಬಂದಾಗ್ಯೂ ಈ ಮೃಗವನ್ನು ಕಷ್ಟದಿಂದ ಕಾಣಬೇಕಾಗಿದೆ ಅಂತಂದರೆ ಮೃಗವನ್ನು ಬೆನ್ನಟ್ಟಿ ಬಂದಿರ್ತಾನೆ ರಾಜ. ಆಗಲೂ ಕೂಡ ಆ ಮೃಗ ರಾಜನ ಕಣ್ಣನ್ನು ತಪ್ಪಿಸ್ಕೊಂಡು ಓಡಾಡ್ತಾ ಇರುತ್ತೆ. ಅದಾಗಿ ರಾಜ ಬಂದು ಆಶ್ಚರ್ಯಯುಕ್ತನಾಗ್ತಾನೆ. ಆ್ಯಂಡ್ ಸೂತ ಹೇಳ್ತಾನೆ, ಎಲೆಯ ಆಯುಷ್ಮಂತನೇ, ಭೂಮಿಯು ಹಳ್ಳವಾಗಿರುವುದೆಂದು ಕಡಿವಾಣವನ್ನು ಸೆಳೆದ ಕಾರಣ ರಥ ವೇಗವು ಮಂದವಾಯಿತು. ಅಂತಂದರೆ ಭೂಮಿ ಬಂದು ಹಳ್ಳವಾಗಿದೆ, ಅಂದರೆ ಸ್ವಲ್ಪ ಗುಣಿಗಳೆಲ್ಲ ಇದೆ. ಆದ ಕಾರಣ ನಾನು ರಥದ ವೇಗವನ್ನು ಸ್ವಲ್ಪ ನಿಧಾನ ಮಾಡಿದೆ, ಅದರಿಂದ ಮೃಗವು ನಮಗೆ ಬಹುದೂರಗತವಾಯಿತು ಅಂತ ಹೇಳಿ ಸೂತ ಹೇಳ್ತಾನೆ. ಸಮ ಪ್ರದೇಶವನ್ನು ನಾವಿವಾಗ ನೋಡ್ತಾ ಇದ್ದೀವಿ ಅಂತಂದರೆ ಸಮ ಪ್ರದೇಶದಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ, ಫ್ಲ್ಯಾಟ್ ಏರಿಯಾದಲ್ಲಿ ನೀನು ಇವಾಗ ಮೃಗವನ್ನು ಈಸಿಯಾಗಿ ನೋಡ್ಬೋದು ಅಂತ ಹೇಳಿ ಸೂತ ಹೇಳ್ತಾನೆ. ಅದಕ್ಕೆ ರಾಜ ಇದ್ಕೊಂಡು ಹೇಳ್ತಾನೆ, ಆದರೆ ಕುದುರೆಗಳ ಕಡಿವಾಣವನ್ನು ಸಡಿಲಬಿಡು. ಅಂತಂದರೆ ಕುದುರೆಗಳಿಗೆ ಕಡಿವಾಣ ಆಗಬೇಡ, ಅವುಗಳು ಜೋರಾಗಿ ಓಡಲಿ ಅಂತ ಹೇಳಿ ರಾಜ ಹೇಳ್ತಾನೆ. ಸೂತ ಆಯುಷ್ಮಂತನಾಜ್ಞೆಯಂತಾಗಲಿ ರಥ ವೇಗವನ್ನು ತೋರಿಸಿ, ಎಲೈ ಆಯುಷ್ಮಂತನೇ, ಕಡಿವಾಣವನ್ನು ಸಡಿಲಿಸಿದೊಡನೆ ನೋಡು ನೋಡು ಅಂತ ಹೇಳಿ ಹೇಳ್ತಾನೆ. ಅಂತಂದರೆ ಸೂತ ಬಂದು ಕಡಿವಾಣವನ್ನು ಸಡಿಲಿಸ್ತಾನೆ, ಅಂತಂದರೆ ಲೂಸ್ ಮಾಡ್ತಾನೆ. ಕುದುರೆಗಳನ್ನು ಜಾಸ್ತಿ ಕಡಿವಾಣ ಹಾಕಿ ಹಿಡಿಯೋದಿಲ್ಲ, ಆಗ ರಥದ ವೇಗ ಬಂದು ಹೆಚ್ಚಾಗುತ್ತೆ. ಆಗ ರಾಜ ಹೇಳ್ತಾನೆ, ಎಲೈ ಸಾರಥಿಯೇ, ನಿಶ್ಚಯವಾಗಿ ಕುದುರೆಗಳು ಸೂರಾಶ್ವಗಳನ್ನು ಮೀರಿರುವುವು, ಹಾಗೆಯೇ ಸರಿ. ಎಲೈ ಸೂತನೆ, ಇದೋ ಮೃಗವನ್ನು ಹೊಡೆಯುವೆನು ನೋಡು, ಶರಸಂಧಾನವನ್ನು ಅಭಿನಯಿಸುವನು. ಶರ ಅಂತಂದರೆ ಬಾಣ ಅಂತ ಅರ್ಥ, ಸಂಧಾನ ಅಂತಂದರೆ ಬಾಣವನ್ನು ಎಳೆದು ಇಟ್ಕೋತಾನೆ ಅಂತ ಅರ್ಥ. ಸೂತ ಹೇಳ್ತಾನೆ, ಎಲೆ ಆಯುಷ್ಮಂತನೇ, ನಿಲ್ಲು ನಿಲ್ಲು, ನಿನ್ನ ಬಾಣಕ್ಕೆ ಗುರಿಯಾದ ಈ ಮೃಗಕ್ಕೆ ಅಡ್ಡಲಾಗಿ ಮುನಿಗಳು ಬಂದರು. ಅಂತಂದರೆ ಅವನು ಬಾಣಕ್ಕೆ ಗುರಿ ಇಟ್ಟಿರ್ತಾನಲ್ಲ ಆ ಒಂದು ಮೃಗಕ್ಕೆ ಅಡ್ಡವಾಗಿ ಮುನಿಗಳು ಬರ್ತಾರೆ. ಆ ಮುನಿಗಳು ಬಂದಿದ ತಕ್ಷಣ ಸೂತ ಹೇಳ್ತಾನೆ, ಎಲೆ ಆಯುಷ್ಮಂತನೇ, ನಿಲ್ಲು ನಿಲ್ಲು, ನಿನ್ನ ಬಾಣಕ್ಕೆ ಗುರಿಯಾದ ಈ ಮೃಗಕ್ಕೆ ಅಡ್ಡಲಾಗಿ ಮುನಿಗಳು ಬಂದರು ಅಂತ ಹೇಳಿ ಸೂತ ಹೇಳ್ತಾನೆ. ಆಗ ರಾಜ ತ್ವರೆಯಿಂದ ನೋಡಿ, ಅಂತಂದರೆ ಹಂಗೆ ಸಡನ್ನಾಗಿ ನೋಡಿ, ಹಾಗಾದರೆ ಕುದುರೆಗಳನ್ನು ನಿಲ್ಲಿಸು ಅಂತ ಹೇಳಿ ಹೇಳ್ತಾನೆ. ಯಾರಿಗೆ? ಸೂತನಿಗೆ ಹೇಳ್ತಾನೆ. ಸೂತ ಆಗಲಿ, ರಥವನ್ನು ನಿಲ್ಲಿಸುವನು. ಅನಂತರ ಮೂವರು ವೈಕಾಸನರು ಬರುವರು. ವೈಕಾಸನರು ಅಂತಂದರೆ ಯಾರೂ ಇಲ್ಲ, ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಒಂದು ಬ್ರಾಹ್ಮಣರನ್ನು ನಾವು ವೈಕಾಸನರು ಅಂತ ಹೇಳಿ ಕರಿತೀವಿ. ಮೂರನೆಯ ವೈಕಾಸನ, ಅಲ್ಲಿ ಮೂರನೇದಾಗಿ ಬರುತ್ತಿದ್ದಂತಹ ವೈಕಾಸನ ಬಂದು ಕೈ ಎತ್ತಿ ಮೃಗವನ್ನು ತೋರಿಸಿ ಎಲೈ ರಾಯನೇ ಅಂತ ಹೇಳಿ ತೋರಿಸ್ತಾನೆ. ಅಂತಂದರೆ ಆ ಮೃಗ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಮೂರನೆಯ ವೈಕಾಸನ ಬಂದು ತೋರಿಸ್ತಾನೆ. ಆಗ ರಾಜ ಇದೋ ಬಾಣವನ್ನು ಇಳಿಸಿದೆನು ಅಂತ ಬಾಣವನ್ನು ಆ ಮೃಗಕ್ಕೆ ಇಳಿಸ್ತಾನೆ. ವೈಕಾಸನ ಹೇಳ್ತಾನೆ,
ಪುರುಕುಲ ತಿಲಕನಾದ ನಿನಗಿದು ತಕ್ಕದ್ದು ಅಂತಂದರೆ ನೀನು ರಾಜಯೋಗದಿಂದ ಬಂದಿರುವಂಥವನು, ನಿನಗಿದು ತಕ್ಕಿದ್ದು ಅಂತ ಹೇಳಿ ವೈಕಾಸನ ಹೇಳ್ತಾರೆ. ಆಗ ಉಳಿದವರು ಕೈ ಎತ್ತಿ ಸರ್ವತಾ ಚಕ್ರವರ್ತಿಯಾದ ಪುತ್ರನನ್ನು ಪಡೆ ಅಂತಂದರೆ ಚಕ್ರವರ್ತಿಯಂತಹ ಒಂದು ಪುತ್ರನನ್ನು ನೀನು ಪಡಿ ಅಂತ ಹೇಳಿಬಿಟ್ಟು ಉಳಿದವರೆಲ್ಲ ಆಶೀರ್ವಾದ ಮಾಡ್ತಾರೆ. ಆಗ ರಾಜ ಬಂದು ನಮಸ್ಕಾರ ಪೂರ್ವಕವಾಗಿ ಅಂತಂದರೆ ಅವನು ನಮಸ್ಕಾರ ಮಾಡಿ ಬ್ರಾಹ್ಮಣ ವಚನವನ್ನು ಪರಿಗ್ರಹಿಸಿದನು. ಅಂತಂದರೆ ಅವರು ಬ್ರಾಹ್ಮಣರು ಆಶೀರ್ವಾದ ಮಾಡಿದ್ದನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾನೆ ರಾಜ ಅದನ್ನು. ಆ್ಯಂಡ್ ವೈಕಾಸನ, ಎಲೆ ರಾಜನೇ, ಸಮಿತ್ತುಗಳನ್ನು ತರುವುದಕ್ಕೆ ಹೊರಟಿರುವೆವು. ಇದು ಕುಲಪತಿಗಳಾದ ಕಣ್ವರಾಶ್ರಮವು ಮಾಲಿನಿ ತೀರದಲ್ಲಿ ಕಾಣುವುದು. ಅವಕಾಶವಿದ್ದಲ್ಲಿ ಅಲ್ಲಿಗೆ ಹೋಗಿ ಆತಿಥ್ಯವನ್ನು ಸ್ವೀಕರಿಸು ಅಂತ ಹೇಳಿ ವೈಕಾಸನರು ಹೇಳುತ್ತಾರೆ. ಇಲ್ಲಿ ಸಮಿತ್ತುಗಳನ್ನು ಅಂತಂದರೆ ಬೇರೆ ಏನೂ ಇಲ್ಲ, ಅರಳಿಕಡ್ಡೆ ಅಂತಂದರೆ ಹೋಮ ಹವನಗಳಿಗೆ ಏನೆಲ್ಲ ಬೇಕಾಗುತ್ತೆ ಆ ಒಂದು ಐಟಮ್ಸನ್ನು ಸಮಿತ್ತುಗಳು ಅಂತ ಹೇಳಿ ಕರಿತೀವಿ. ಆ್ಯಂಡ್ ಅವರು ಒಂದು ಸಜೆಷನನ್ನು ಕೊಡ್ತಾರೆ. ಕುಲಪತಿಗಳಾದ ಕಣ್ವರ ಆಶ್ರಮ ಬಂದು ಮಾಲಿನಿ ತೀರದಲ್ಲಿ ಇದೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕುಲಪತಿಗಳಾದ ಕಣ್ವರ ಆಶ್ರಮವು ಮಾಲಿನಿ ತೀರದಲ್ಲಿ ಇದೆ. ನಿನಗೆ ಚಾನ್ಸ್ ಇದ್ರೆ ಹೋಗಿ ಅಲ್ಲಿ ಒಂದ್ಸಲಿ ಅವರ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಬಾ ಅಂತ ಹೇಳಿ ವೈಕಾಸನರು ಹೇಳ್ತಾರೆ. ಆಗ ರಾಜ, ಕುಲಪತಿಗಳಾದ ಕಣ್ವರು ಆಶ್ರಮದಲ್ಲಿರುವರೇ ಅಂತಂದರೆ ಕಣ್ವರು ಆಶ್ರಮದಲ್ಲಿ ಇದ್ದಾರೆಯೇ ಅಂತ ಹೇಳಿ ಕೇಳ್ತಾರೆ. ಆವಾಗ ವೈಕಾಸನ, ಇಲ್ಲ, ಪುತ್ರಿಯಾದ ಶಾಕುಂತಲೆಯನ್ನು ಅತಿಥಿ ಸತ್ಕಾರಕ್ಕೆ ನೇಮಿಸಿ ಆಕೆಯ ಪ್ರತಿಕೂಲ ದೈವ ಶಮನಾರ್ಥವಾಗಿ ಸೋಮತೀರ್ಥಕ್ಕೆ ಈಗ ತಾನೇ ಹೋಗಿರುವರು. ಅಂತಂದರೆ ಕಣ್ವರು ಆಶ್ರಮದಲ್ಲಿ ಇಲ್ಲ, ಆತಿಥ್ಯವನ್ನು ನೀಡೋದಕ್ಕೆ ಶಕುಂತಲೆಯನ್ನು ನೇಮಿಸಿ ಅವರು ಬಂದು ಸೋಮತೀರ್ಥಕ್ಕೆ ಹೋಗಿದ್ದಾರೆ. ಅಂತಂದರೆ ಶಾಕುಂತಲೆಯ ವಿಷಯವಾಗಿ ಅವರು ಸೋಮತೀರ್ಥಕ್ಕೆ ಹೋಗಿದ್ದಾರೆ ಈಗ ತಾನೇ ಅಂತ ಹೇಳಿ ವೈಕಾಸನರು ಹೇಳ್ತಾರೆ. ಆಗ ರಾಜ ಇದ್ಕೊಂಡು ಹೇಳ್ತಾನೆ, ಆಗಲಿ, ಆಕೆಯನ್ನು ಕಾಣುವೆನು. ಆ ಮಹರ್ಷಿಗೆ ನನ್ನ ಭಕ್ತಿಯನ್ನು ಆಕೆಯೇ ವಿಜ್ಞಾಪಿಸುವಳು. ರಾಜ ಏನು ಹೇಳ್ತಾನೆ, ಸರಿ ಆಯಿತು, ನಾನು ಹೋಗಿ ಅವಳನ್ನು ನೋಡ್ತೀನಿ ಅಂತಂದರೆ ಶಾಕುಂತಲೆಯನ್ನು ನೋಡ್ತೀನಿ. ಆ ಮಹರ್ಷಿಗೆ ಅಂತಂದರೆ ಕಣ್ವರಿಗೆ ಆ ಭಕ್ತಿಯನ್ನು ಅಂತಂದರೆ ರಾಜ ಯಾವ ರೀತಿ ಭಕ್ತಿಯನ್ನು ತೋರಿಸ್ತಾನೆ ಅದನ್ನು ಶಾಕುಂತಲೆ ಬಂದು ಇದು ಕಣ್ವರಿಗೆ ಹೇಳಿಬಿಡ್ತಾರೆ ಅಂತ ಹೇಳಿ ರಾಜ ಹೇಳ್ತಾನೆ. ಆವಾಗ ವೈಕಾಸನ, ಇನ್ನು ನಮ್ಮ ಕಾರ್ಯಕ್ಕೆ ಹೋಗುವೆವು, ಮೂವರು ಹೋಗುವರು ಅಂತಂದರೆ ಮೂವರು ವೈಕಾಸನರು ಬಂದಿರ್ತಾರೆ, ಇನ್ನು ನಮ್ಮ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿ ಅವರು ಹೊರಡ್ತಾರೆ. ರಾಜ, ಎಲೆ ಸಾರಥಿಯೇ, ಕುದುರೆಗಳನ್ನು ನಡೆಸು, ಪುಣ್ಯಾಶ್ರಮ ದರ್ಶನದಿಂದ ಪವಿತ್ರನಾಗುವೆನು ಅಂತ ಹೇಳಿ ಸಾರಥಿಗೆ ಹೇಳ್ತಾರೆ. ಸೂತ ಆಶ್ಮಂತನಾಜ್ಞೆಯಂತಾಗಲಿ ರಥವನ್ನು ನಡೆಸುವನು. ರಾಜ ಬಂದು ಎಲ್ಲ ಕಡೆಯಲ್ಲಿಯೂ ನೋಡಿ, ಎಲೆ ಸಾರಥಿಯೇ, ಯಾರು ಹೇಳದಿದ್ದರೂ ಇದು ತಪೋವನವೆಂದು ತಿಳಿದು ಬರುವುದು. ಅಂತಂದರೆ ತಪೋವನ ಅಂತಂದರೆ ತಪಸ್ಸು ಮಾಡ್ತಾ ಇರ್ತಾರೆ ತುಂಬ ಜನ ಅಲ್ಲಿ, ಅದರಿಂದ ಅದನ್ನು ತಪೋವನ ಅಂತ ಹೇಳಿ ಕರಿತೀವಿ. ತಪೋವನ ಅಂತ ಹೇಳಿ ಯಾರು ಹೇಳ್ದಿರ ಇದ್ರೂ ನಮಗೆ ಇದು ಗೊತ್ತಾಗುತ್ತೆ ಅಂತ ಹೇಳಿ ರಾಜ ಹೇಳ್ತಾನೆ. ಸೂತ, ಅದು ಹೇಗೆ? ಸೂತ ಕೇಳ್ತಾನೆ, ಅದು ಹೆಂಗೆ ನಿನಗೆ ಗೊತ್ತಾಗುತ್ತೆ ಇದು ತಪೋವನ ಅಂತ ಅಂದ್ಬಿಟ್ಟು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ರಾಜ ಹೇಳ್ತಾನೆ, ಇದೇನು ನೀನು ನೋಡಲಿಲ್ಲವೇ? ಸೂತ, ನೀನು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಸೂತನು ಸುಮ್ಮನಾಗ್ತಾನೆ. ರಾಜ ಸ್ವಲ್ಪ ದೂರ ನೋಡಿ, ಎಲೆ ಸೂತನೇ, ತಪೋವನ ವಾಸಿಗಳಿಗೆ ಬಾಧೆಯುಂಟಾಗಬಾರದು, ಆದ್ದರಿಂದ ಇಲ್ಲೇ ರಥವನ್ನು ನಿಲ್ಲಿಸು, ಇದೋ ಇಳಿಯುವೆನು. ಅಂತಂದರೆ ತಪೋವನ ವಾಸಿಗಳು ಅಂತಂದರೆ ಅಲ್ಲಿ ತಪಸ್ಸು ಮಾಡ್ತಾ ಇರೋ ಕಾರಣದಿಂದ ಅವರಿಗೆ ಯಾವುದೇ ರೀತಿಯಾದ ಬಾಧೆಯುಂಟಾಗಬಾರ್ದು, ಅವರ ತಪಸ್ಸಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರ್ದು, ರಥವನ್ನು ಇಲ್ಲೇ ನಿಲ್ಲಿಸು, ನಾನು ಇಲ್ಲೇ ಇಳ್ಕೋತೀನಿ ಅಂತ ಹೇಳಿ ರಾಜ ಹೇಳ್ತಾನೆ. ಆಗ ಸೂತ, ಇದೋ ಕಡಿವಾಣವನ್ನು ಹಿಡಿದಿರುವೆನು, ಇಳಿಯಬೇಕು. ಸರಿ ಅಂತ ಹೇಳಿ ಸೂತ ಕೂಡ ರಥವನ್ನು ನಿಲ್ಲಿಸ್ತಾನೆ. ನೀವು ಇಳಿರಿ ಇಲ್ಲೇ ಅಂತ ಹೇಳಿ ಕೂಡ ಹೇಳ್ತಾನೆ. ರಾಜ ಇಳಿದುಬಿಟ್ಟು, ಎಲೆ ಸೂತನೇ, ತಪೋವನಗಳು ಸೌಮ್ಯ ವೇಷದಿಂದ ಪ್ರವೇಶಿಸುವುದಕ್ಕೆ ಯೋಗ್ಯಗಳು. ಅಂತಂದರೆ ಸೌಮ್ಯ ವೇಷ ಅಂತಂದರೆ ಯಾವುದೇ ರೀತಿಯಾದ ಜ್ವೆಲ್ಸ್ ಆಗಿರ್ಬೋದು, ಬಾಣಗಳಾಗಿರ್ಬೋದು, ಆಯುಧಗಳಾಗಿರ್ಬೋದು, ಇಂತಹವುಗಳನ್ನೆಲ್ಲ ಬಿಚ್ಚಿಟ್ಟು ಹೋಗೋದಕ್ಕೆ ಅವರು ಯೋಗ್ಯಗಳು. ಅದರಿಂದ ನಾನು ಇವನ್ನೆಲ್ಲ ಇಲ್ಲೇ ಬಿಚ್ಚಿಕ್ತೀನಿ ಅಂತ ಹೇಳಿ ಹೇಳ್ತಾನೆ. ಆದ್ದರಿಂದ ಈ ಆಭರಣಗಳನ್ನು ಧನುರ್ಬಾಣಗಳನ್ನು ಹಿಡಿ. ನಾನು ಆಶ್ರಮವಾಸಿಗಳನ್ನು ನೋಡಿ ಬರುವಷ್ಟರಲ್ಲಿ ಕುದುರೆಗಳನ್ನು ನೀರಿಗೆ ಬಿಟ್ಟು ಪೃಷ್ಠವನ್ನು ತೊಳೆದು ದಣಿವನ್ನಾರಿಸು. ಅಂತಂದರೆ ನಾನು ಹೋಗಿ ಆಶ್ರಮದಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೀನು ನಿನ್ನ ಎಲ್ಲ ಬೇಸಿಕ್ ಥಿಂಗ್ಸನ್ನು ನೀನು ಕಂಪ್ಲೀಟ್ ಮಾಡ್ಕೊ, ಕುದುರೆಗಳನ್ನೆಲ್ಲ ನೀರಿಗೆ ಬಿಡು, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿ ಹೇಳ್ತಾರೆ. ಸೂತ, ಹಾಗೇ ಆಗಲಿ, ಹೊರಟು ಹೋಗುವನು. ರಾಜ ಸ್ವಲ್ಪ ನಡೆದು ನೋಡಿ, ಇದೋ ಆಶ್ರಮದ ಬಾಗಿಲು, ಇದನ್ನು ಪ್ರವೇಶಿಸುವೆನು.
ಪ್ರವೇಶವನ್ನು ಅಭಿನಯಿಸಿ ನಿಮಿತ್ತವನ್ನು ಸೂಚಿಸಿ ತೆರೆಯಲ್ಲಿ ಇತ್ತಲಿತ್ತಲ್ ಸಖಿಯರಿರ ಅಂತ ಹೇಳಿ ಒಂದು ಕೂಗು ಕೇಳಿಸುತ್ತೆ. ತೆರೆಯಲ್ಲಿ ಅಂತಂದರೆ ಬ್ಯಾಕ್ ಸ್ಟೇಜಲ್ಲಿ ಅಥವಾ ಒಂದು ಮರೆಯಲ್ಲಿ ಅಂತ ಕೂಡ ನಾವು ಅನ್ಕೋಬೋದು. ನೀವು ಮರಿಬಾರ್ದು, ನಾವು ಇದು ನಾಟಕದ ಅನುಸಾರವಾಗಿ ನಾವು ಈ ಲೆಸನನ್ನು ಓದ್ಕೊಂಡು ಹೋಗ್ತಾ ಇದ್ದೀವಿ, ಅದನ್ನು ಮರಿಬೇಡಿ ನೀವು. ಆ್ಯಂಡ್ ರಾಜ ಹೇಳ್ತಾನೆ, ಕಿವಿ ಕೊಟ್ಟು ಕೇಳಿ, ಇದೇನು ಈ ವೃಕ್ಷವಾಟಿಕೆಯ ದಕ್ಷಿಣ ದಿಕ್ಕಿನಲ್ಲಿ ತರುಣಿಯ ಸಲ್ಲಾಪ ಕೇಳಿ ಬರುವಂತಿದೆ. ವೃಕ್ಷವಾಟಿಕೆ ಅಂತಂದರೆ ಗಾರ್ಡನ್ ಅಂತ ಅರ್ಥ. ದಕ್ಷಿಣ ದಿಕ್ಕಿನಲ್ಲಿ ಅಂತಂದರೆ ಸೌತ್ ಫೇಸಲ್ಲಿ ತರುಣಿಯರು ಅಂತಂದರೆ ಹುಡುಗಿಯರ ಸಲ್ಲಾಪ ಬಂದು ಕೇಳಿ ಬರ್ತಾ ಇದೆ, ಅಲ್ಲಿಗೆ ಹೋಗುವೆನು ಅಂತ ಹೇಳಿ ರಾಜ ಹೋಗ್ತಾನೆ. ಎಂದು ಮುಂದೆ ಬಂದು ನೋಡಿ, ಇದೋ ತಪಸ್ವಿ ಕನ್ಯೆಯರು ತಮ್ಮ ತಮ್ಮ ಪ್ರಮಾಣಕ್ಕೆ ತಕ್ಕ ಸೇಚನ ಘಟಗಳಿಂದ ಎಳೆ ಸಸಿಗಳಿಗೆ ನೀರೆರೆಯುವುದಕ್ಕೆ ಇಲ್ಲೇ ಸಂಚರಿಸುತ್ತಿರುವರು. ಚೆನ್ನಾಗಿ ನೋಡಿ, ಆಹಾ, ಇವರ ರೂಪು ಸ್ವಭಾವದಿಂದ ಮನೋಹರವಾಗಿರುವುದು ಒಳ್ಳೆಯದು. ಈ ಮರದ ನೆರಳಿನಲ್ಲಿ ಮರೆಯಾಗಿದ್ದು ನೋಡುವೆನು, ಮರದ ಮರೆಯಲ್ಲಿ ನಿಂತು ನೋಡುತ್ತಿರುವನು. ಶಕುಂತಲೆ ಮೊದಲು ಹೇಳಿದಂತೆ ಸಖಿಯರೊಡನೆ ಜಲಕುಂಭವನ್ನು ತೆಗೆದುಕೊಂಡು ಪ್ರವೇಶಿಸುವಳು. ರಾಜ ಎಂಟ್ರಿ ಆಗ್ತಾನೆ, ಅಲ್ಲಿ ಸಖಿಯರ್ ಕಾಣಿಸ್ಕೋತಾರೆ. ಆ ಸಖಿಯರ್ ಬಂದ್ಬಿಟ್ಟು ಎಲೆಗಳಿಗೆ ಅಂತಂದರೆ ಎಳೆ ಸಸಿಗಳಿಗೆ ನೀರು ಹಾಕ್ತಾ ಇರ್ತಾರೆ. ಅವರು ನೋಡೋದಕ್ಕೆ ತುಂಬ ಅಂದರೆ ತುಂಬ ಸುಂದರವಾಗಿರ್ತಾರೆ. ರಾಜ ಬಂದ್ಬಿಟ್ಟು ಅವರನ್ನು ಮರೆಯಲ್ಲಿ ನಿಂತು ಅವ್ರು ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ ಅಂತ ಹೇಳಿ ಅವನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಆಗ ಸಖಿಯರೊಡನೆ ಅಂತಂದರೆ ಅಲ್ಲಿರುವಂತಹ ಹುಡುಗಿಯರ ಜೊತೆ ಶಕುಂತಲೆ ಬಂದು ಜಲಕುಂಭವನ್ನು ಅಂತಂದರೆ ಗಿಡಗಳಿಗೆ ನೀರೆರಿಯೋದಕ್ಕೆ ನಾವು ಒಂದು ಮಗ್ಗನ್ನು ಇಟ್ಕೊಂಡಿರ್ತೀವಲ್ಲ, ಆ ಜಲಕುಂಭವನ್ನು ತಗೊಂಡು ಬರ್ತಾರೆ. ಜಲಕುಂಭ ಅಂತಂದರೆ ಗಿಡಗಳಿಗೆ ನೀರು ಹಾಕುವಂತಹ ಒಂದು ಮಗ್ಗಾಗಿರ್ಬೋದು, ಜಗ್ಗಾಗಿರ್ಬೋದು, ಅದನ್ನು ಜಲಕುಂಭ ಅಂತ ಹೇಳಿ ಕರಿತೀವಿ. ಅದನ್ನು ಇಟ್ಕೊಂಡು ಶಕುಂತಲೆ ಬಂದು ಪ್ರವೇಶಿಸ್ತಾಳೆ. ಇಲ್ಲಿಗೆ ಈ ಒಂದು ವಿಡಿಯೋನ ನಿಲ್ಲಿಸಿರೋಣ. ಈ ಒಂದು ವಿಡಿಯೋ ಕಂಟಿನ್ಯೂಯೇಷನ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇದು ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಈ ಒಂದು ಚಾಪ್ಟರಿಂದ 10 ಮಾರ್ಕ್ಸ್ ಕ್ವೆಶನ್ ಬಂದು ರೈಸ್ ಆಗೇ ಆಗುತ್ತೆ. 10 ಮಾರ್ಕ್ಸ್ ಕ್ವೆಶನ್ಗೆ ಮೋರ್ ದೆನ್ 2.5 or 3 ಪೇಜಸ್ ತನಕ ಈ ಒಂದು 3.5 ಒಂದು 4 ಪೇಜಸ್ ತನಕನೇ ನೀವು ಆನ್ಸರನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ಅಷ್ಟು ದೊಡ್ಡದಾಗಿದೆ ಈ ಒಂದು ಚಾಪ್ಟರ್ ಬಂದು. ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಪಿನ್ ಪಾಯಿಂಟ್ ಕೂಡ ನೀವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದಾದರೆ ನೀವು ನನ್ನ ಒಂದು ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ನನ್ನ ಚಾನಲ್ಗೆ ಬರ್ತಾ ಇದ್ದೀರಾ, ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಇದನ್ನು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, please do like, comment, share and don't forget to subscribe my channel. Let's meet in our next video. Until then, bye bye.